ವೆಲ್ಕಮ್ ಬ್ಯಾಕ್. ನಾವು ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಬಿಜೆಪಿಯ ವಕ್ತಾರರನ್ನ ಕೇಳಬೇಕಾಗಿರೋದು, ಪ್ರಶಾಂತ್ ನಾಥ್ ಪ್ರಸ್ತಾಪ ಮಾಡಿದ್ರು, ಟೇಸ್ಟಿಂಗ್ ಯುವರ್ ಓನ್ ಮೆಡಿಸಿನ್ ಅಂತ. ನಿಮ್ಮ ಮದ್ದಿನ ಅಡ್ಡ ಪರಿಣಾಮ ಏನು ಅನ್ನೋದು ನಿಮ್ಗೆ ಈಗ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಅದನ್ನೇ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಹೌದು, ಅದಕ್ಕಿಂತ ಮೊದಲು ನಟರಾಜು ಗೌಡರು ಹೇಳಿದಂತ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅಲ್ಲ ಅದು ಅದಕ್ಕೊಂದು ಹೇಳ್ಬಿಡ್ತೀನಿ. ಅವರು ನಮ್ಮ ಅಧ್ಯಕ್ಷರ ಬಗ್ಗೆ ಬಹಳ ತುಂಬಾ ಕೇವಲವಾಗಿ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೇನು ಅನುಭವ ಇಲ್ಲ ಅಂತ ಹೇಳಿದ್ದಾರೆ. ಅವರೊಬ್ಬ ಸಮರ್ಪಕ ನಾಯಕರಾಗಿ ನಮ್ಮ ಇಡೀ ಒಂದು ಹೋರಾಟಗಳನ್ನು ತಗೊಂಡು ಮುಡಾ ಹೋರಾಟ ಇರ್ಬೋದು ಅಥವಾ ಎಸ್ ಟಿ ನಿಗಮದ ನಾಗೇಂದ್ರ ಅವ್ರನ್ನ ರಿಸೈನ್ ಮಾಡಿಸುವಂತಾಗಿರ್ಬೋದು, ಈ 39,000 ಕೋಟಿ ಹೌದು ನಿಮ್ಮಷ್ಟು ರೇ ಇದು ಮಾಡಿಲ್ಲ ನಾವು. ಇರ್ಲಿ, ನೀವು ಶುರು ಮಾಡಿದ್ದನ್ನು ಅವರು ಮಾಡ್ತಾ ಇದ್ದಾರೆ ಅಂತ. ಈಗ ನೀವು ನಿಮ್ಗೆ ಮಾತಾಡೋ ನೈತಿಕತೆನೂ ಇಲ್ಲ ಇದ್ರ ಬಗ್ಗೆ. ನೋಡಿ, ಇದರ ಉದ್ದೇಶಗಳೇ ಬೇರೆ. ಇದೀಗ ನಾವು ಒಂದು ಇದರ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಮಾನವ ಸ್ವಲ್ಪ ಎಲ್ಲಾದ್ರೂ ಕೂಡ ಒಂದು ಇರ್ತಕ್ಕಂಥ ವೀಕ್ನೆಸ್ ಅಂತ ಇರ್ಲಿ. ನಮ್ಮ ಪಕ್ಷದಲ್ಲಿ ಒಪ್ಕೊಂಡಿದ್ದೀನಿ ನಾನು ಅತ್ಯಂತ ವಿನಮ್ರತೆಯಿಂದ. ಯಾವ ಮಾನವದ ಬಗ್ಗೆ ಮಾತಾಡ್ತಾ? ಹೌದು, ನಾನು ಹೇಳ್ತಾ ಇದ್ದೀನಿ. ಹೌದು, ಅತ್ಯಂತ ನಮ್ರತೆಯಿಂದ ನಮಗೆ ಮುಜುಗರ ಆಗಿದೆ. ಹೌದು, ನಮ್ದು 3 ಓಟ್ ಹೋಗಿದೆ, ಒಂದು ತಿರಸ್ಕೃತ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತೆ ನಮ್ಮ ರಾಜ್ಯದ ನಾಯಕರು ಅದನ್ನ ಪರಿಶೀಲನೆ ಮಾಡಿ ನೋಡ್ತಾರೆ. ಅದರಲ್ಲಿ ಏನು ಅದರಲ್ಲಿ ಮುಜುಗರ ಆಗಲಿ, ಅದರಲ್ಲಿ ಅವಮಾನ ಅಂತ ವಿಚಾರ ಇಲ್ಲ. ಹೌದು ಆಗಿದೆ. ಇದಕ್ಕೆ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಈಗ ನಾವು ಕೊನೆಯ ಕ್ಷಣದಲ್ಲಿ ಬದಲಾವಣೆ ಮಾಡಿದಂಥದ್ದು. ನೀವು ಯಾವ ಪೊಲಿಟಿಕಲ್ ಸ್ಥಿತಿಯಲ್ಲಿ ಇದೀರಂತಂದ್ರೆ, ನಿನ್ನೆ ಸಂಜೆಯಿಂದ ನಾನು ಬಿಜೆಪಿ ನಾಯಕರಿಗೆ ಕೇಳ್ತಿದ್ದೀನಿ, ಯಾರು ಮಾಡಿದ್ರು ನಿಮಗೆ ನಮ್ ಜೊತೆ ಯಾರಿದ್ದಾರೆ, ನಮ್ ಜೊತೆ ಯಾರಿಲ್ಲ ಅನ್ನೋದೇ ಗೊತ್ತಿಲ್ಲ. ನೀವು ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ನೋಡಿ, ನಾವು ಎಲ್ಲವನ್ನ ನೀವು ಹೇಳ್ಬೇಕಾಗಿಲ್ಲ ರೀ. ನಿಮ್ ನಾಯಕರಿಗೆ ಗೊತ್ತಿಲ್ಲ, ಯಾರಪ್ಪ ನಮ್ ಜೊತೆ ನಿಂತಿಲ್ಲ ಅನ್ನೋದು ಗೊತ್ತಿದೆನಾ? ಗೊತ್ತಿದೆ. ಅವ್ರೀಗ ನಿನ್ನೆಯಿಂದ ಚರ್ಚೆಗಳಾಗ್ತಿದೆ, ವಿಮರ್ಶೆಗಳಾಗ್ತಿದೆ. ಅದನ್ನ ಆತ್ಮ ವಿಮರ್ಶೆ ಮಾಡ್ಕೊಳ್ತಾರೆ, ಮಾಡ್ಕೊಂಡು ಅದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಆಗ್ಲೇ ವರದಿನ ಕಳಿಸ್ತಾರೆ. ಹೋಗ್ಲಿ, JDSಗೆ ನೀವೊಂದು ರಾಷ್ಟ್ರೀಯ ಪಕ್ಷವಾಗಿ ಡಿ ಕೆ ಶಿವಕುಮಾರ್ ಏನ್ ಮಾಡಬಹುದು ಅಂತ ಗೊತ್ತಿದ್ದಾಗ JDSಗೆ ಕ್ಯಾಂಡಿಡೇಟ್ ಹಾಕ್ಬೇಡ ಅಂತಾನು ನಿಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ. ನೋಡಿ, ನಮ್ಮ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಸಮರ್ಪಕವಾದ ಉತ್ತರ ಕೊಡ್ತಾರೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಒಂದು ರೀಜನಲ್ ಪಾರ್ಟಿಯಾಗಿ ಅವ್ರು ಏನು ಮಾಡಬೇಕು, ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು, ಮತ್ತೆ ನಮ್ಮ ಒಂದು ಬಾಂಧವ್ಯ ಏನಿದೆ ಬಿಜೆಪಿ ಮತ್ತೆ ಜನತಾದಳದ ಒಂದು ಏನಿದೆ ಬಾಂಧವ್ಯ ಅದು ಮುಂದುವರಿತದೆ. ಈಗ ಯಾರೋ ಹೇಳೋದ್ರಿಂದ, ಕಾಂಗ್ರೆಸ್ನವ್ರು ಹೇಳೋದ್ರಿಂದ ಅದಕ್ಕೇನು ಎಫೆಕ್ಟ್ ಆಗುವಂಥದ್ದಿಲ್ಲ. ಇದನ್ನ ಮುಂದಿನ ನಮ್ಮ ರಾಜ್ಯಸಭಾ ಸೀಟನ್ನ ಮಾನ್ಯ ದೇವೇಗೌಡರು ಕೊಡ್ಲಿಲ್ಲ ಅಂತ ಸಂದರ್ಭದಲ್ಲಿ ಮಾನ್ಯ ದೇವೇಗೌಡರು ಸ್ವತಃ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಮೋದಿಜಿಯವರ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ. ವಿಚಲಿತರಾಗಿದ್ದೀರಿ ಅಂತ ಅನ್ಸುತ್ತೆ ನನಗೆ. ಉತ್ತರ ಬರುತ್ತಾ ಇಲ್ಲ, ಬೇರೆ ಏನೋ ಇಲ್ಲ ಕಂಪ್ಲೀಟ್ ವಿಚಲಿತರಾಗಿದ್ದೀರಿ ಅಂತ. ಇಲ್ಲ, ಕಾರ್ಯವೈಖರಿಯ ವಿಚಲಿತರಾಗಿಸಿದೆ ನಿಮ್ಮ. ವಿಚಲಿತರಾಗುವಂತ ಪ್ರಶ್ನೆ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಏನು ಆಸೆ ಆಮಿಷಗಳನ್ನು ತೋರಿಸಿ ನಮ್ಮ ಒಂದು 4 ಜನ ಏನು ಶಾಸಕರಿದ್ದಾರೆ ಅವ್ರನ್ನ ಸೆಳೆದ ಮಾಡಿರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನರ ಮುಂದೆ ಇದೆ. ಅವ್ರು ನೆನ್ನೆ ಏನು ಪ್ರೆಸ್ ಕಾನ್ಫರೆನ್ಸ್ ಆಸೆ ಆಮಿಷ ಈಗ ಪಾರ್ಟ್ ಆಫ್ ಪಾಲಿಟಿಕ್ಸ್ ಆಗ್ಬಿಡುತ್ತೆ. ಇನ್ನೇನು ಆಸೆ ಆಮಿಷಗಳ ಬಗ್ಗೆ ನೀವು ಎಕ್ಸ್ಟ್ರಾ ಮಾತಾಡೋ ಅಥವಾ ನೈತಿಕತೆಯಿಂದ ನೀವು ಮಾತಾಡೋ ಏನು ನೈತಿಕತೆ ಇಲ್ಲ. ಇಡೀ ದೇಶದಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಮೊನ್ನೆ ಚುನಾವಣೆ ನಡೆದ ತೃಣಮೂಲ ಕಾಂಗ್ರೆಸ್ಸನ್ನು ಮುಗಿಸಿದ್ರಿ, ಅಪೋಷಣ ತೆಗೆದುಕೊಂಡ್ರಿ. ಉದ್ಧವ್ ಠಾಕ್ರೆ ಒಂದ್ಸಲ ಹೊಡೆದು ಮತ್ತೆ 2ನೇ ಸಲ ಹೊಡಿಲಿಕ್ಕೆ ಶುರು ಮಾಡಿದ್ರಿ. ನೀವೇನು ಆಸೆ ಆಕಾಂಕ್ಷೆ ಆಮಿಷಗಳ ಬಗ್ಗೆ ಮಾತಾಡ್ತೀರಿ? ಸ್ಥಳೀಯ ವಿದ್ಯಮಾನಗಳ ಮೇಲೆ ನಿರ್ಧಾರ ಆಗಿದೆ ಸರ್. TMC ಆಗಿರ್ಬೋದು, ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದ್ದು ಪೊಲಿಟಿಕಲಿ ರೈಟ್ ಅಂತ ಆತಲ್ಲ. ಆಸೆ ಆಕಾಂಕ್ಷೆ ಆಮಿಷ ಅಲ್ಲಿ ಸರಿ ಅಂತಾದ್ರೆ ಇಲ್ಲಿ ಅವ್ರು ಮಾಡಿದ್ದನ್ನ ನೇರವಾಗಿ ಹೇಳಿ ಅವ್ರ ಜನಗಳಿಗೆ, ಹೌದು ನಾನು ಮಾಡಿದ್ದೀನಿ ಹೇಳಿ. ಅವಶ್ಯಕತೆ ಉಂಟಾ? ಒಬ್ಬ ಜಾಣ ನಾಯಕ ಅದನ್ನ ಹೇಳಲ್ಲ, ಮಾಡಿ ತೋರಿಸಿದ್ರು. ಅವರು ಮಾಡಿ ತೋರಿಸಿದ್ಮೇಲೆ ಮತ್ತೆ JDS ಮತ್ತು ಬಿಜೆಪಿಗಿಂತ ಅವರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನ 10 ಪಟ್ಟಿದ್ದೀನಿ ಅನ್ನೋದನ್ನ 10 ಜನರನ್ನು ಓಡೋದು ತೋರಿಸಿದ್ರು ಅವರು. ನೋಡಿ, ನಿಮ್ಗೆ ಆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಬರಲಿಲ್ಲ ಅಲ್ಲ ಕರ್ನಾಟಕದಲ್ಲಿ. ಮಾಡ್ತೀವಿ. ಈಗ ನಾವು 5 ಉಪಚುನಾವಣೆಗಳು ನಡೆದು ಒಂದು ಚುನಾವಣೆ ನೀವು ಗೆಲ್ಲಿಲ್ಲ. ಇವತ್ತು ವಿಧಾನ ಪರಿಷತ್ನ ಚುನಾವಣೆ, ಲಿಂಗರಾಜ್ ಪಾಟೀಲ್ ಬಹಳ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಅಂತ ನೀವು ಕ್ಯಾಂಡಿಡೇಟ್ ಮಾಡಿದ್ರಿ. ನೀವು 3 ಹೇಳ್ತಿದ್ರಿ. ನನ್ನ ರೀಡಿಂಗ್ ಪ್ರಕಾರ 4 ಕ್ರಾಸ್ ವೋಟ್ ಅವ್ರಿಗೆ ಆಯ್ತು. ಇಲ್ಲ, 3 ಆಗಿದೆ ಸರ್. ಯತ್ನಾಳ್ರು ನೀವು ಯತ್ನಾಳ್ರನ್ನ JDS ನಾನು ನೋಡ್ರಿ ಪ್ರೈಮಾ ಫೇಸ ಏನ್ ತಗೋತೀನಿ. ಅವ್ರು ಟ್ವೀಟ್ ಮಾಡಿದ್ದಾರೆ. ಈಗ ಅವ್ರು ಹಾಗಂದ್ರೆ ನಿತಿನ್ ನಬೀನ್ಗೆ ಸುಳ್ಳು ಹೇಳಿದ್ರು ಅಂತ ಆಗತ್ತಾ? ಅವ್ರು ಹೇಳಿದ್ದಾರೆ ನಾನು ಲಿಂಗರಾಜ್ ಪಾಟೀಲ್ಗೆ ಹಾಕಿದ್ದೆ. ಅವ್ರು ಲಿಂಗರಾಜ್ ಪಾಟೀಲ್ಗೆ ಹಾಕಿದ್ರೆ 20-30 ಸೈನ್ ಮಾಡಿದ್ರೆ 26 ಬಿದ್ದಿದೆ. ಯತ್ನಾಳ್ರದೊಂದು 27.
ಅಂದ್ರೆ 4 ಅಡ್ಡ ಮತದಾನ. Yes. ರಘು ಕೌಟಿಲ್ಯಗೆ 1 ಅಸಿಂಧು ಮತದಾನ. ಇರಿ ನಾತು ವಿಜೇಂದ್ರ ಮಾತಾಡ್ತಾ ಇದ್ದಾರೆ ನೋಡೋಣ. ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನು ಮಾಡಿದರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತನಾಡಿ 3ನೇ ಅಭ್ಯರ್ಥಿಯನ್ನು ನೀವಾದರೂ ಹಾಕಿ ನಾವಾದರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವುದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನು ಮಾಡೋಣ ಅನ್ನೋ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವರಿಗೆ ತಿಳಿಸಿದ್ದೆ. BJP ಆಗಲಿ JDS ಆಗಲಿ ಇಬ್ಬರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಒಂದು ಫೈಟ್ ಔಟ್ ಮಾಡಬೇಕು, ಅದು ಸುಲಭಕ್ಕೆ ಬಿಟ್ಕೊಡಬಾರ್ದು, 3ನೇ ಅಭ್ಯರ್ಥಿಯನ್ನು ಸಾಧ್ಯ ಆದಷ್ಟು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದರೆ ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJP ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಕ್ರಾಸ್ಔಟ್ ಮಾಡಿರೋರ ಬಗ್ಗೆ ಮಾಹಿತಿ ಇದೆಯಾ ಸರ್? ಕೆಲವು ಮಾಹಿತಿಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಒಂದು ರಾಷ್ಟ್ರೀಯ ಪಕ್ಷವಾಗಿ ದರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಭಾಜಪದಲ್ಲಿ ಗೊಂದಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇದನ್ನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಗೆರೆ ಎಳೆಯುವಂಥ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡ್ತೀನಿ. ಯಾರನ್ನು ನಂಬಬಾರ್ದಾಗಿತ್ತು, ಅತಿಯಾಗಿ ನಮ್ಮದೇ ಒಂದು ಪಾಠ ಕಲಿತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗಲಿ ನಾವಾಗಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಇಟ್ಕೊಂಡೆ ಇಬ್ಬರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರು, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅವರದ್ದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವರೇನು ಒತ್ತಾಯಪೂರ್ವಕವಾಗಿ ಅವರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂಥದ್ದು. ಹಾಗಾಗಿ ಒಂದು ಅವರ ಪಕ್ಷದಲ್ಲೂ ಕೂಡ ಇವತ್ತು 6-7 ಮತಗಳು ಅಡ್ಡ ಮತದಾನ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದರೆ ನಮಗೂ ಕೂಡ ಅಪಮಾನ ಆಗಿದೆ. ನಮ್ಮ ಶಾಸಕರು ಕೂಡ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ. ನಮ್ಮ ವರಿಷ್ಠರನ್ನು ನಾನು ಕೂಡ ಭೇಟಿ ಮಾಡ್ತೇನೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಿದೆ ನಮ್ಮ ರಾಷ್ಟ್ರೀಯ ನಾಯಕರು ತಿಳಿಸ್ತೇನೆ. 5 ಜನ JDS ಇಂದ ಅಡ್ಡ ಮತದಾನ ಆಗಿದೆ ಅಂತ ಹೇಳ್ತಾರೆ. ನಿಮ್ಮದೇ ಹಂಗಾರೆ ಸರ್? ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದಿಂದ JDS ಪಕ್ಷಕ್ಕೆ ಕನಿಷ್ಠ 4-5 ಮತಗಳು ಬರ್ಬೋದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಇತ್ತು. ಆದರೆ ಅದು ಆಗಿಲ್ಲ.
ಮತ್ತು JDSನ 18 ಮತಗಳು ಇಂಟ್ಯಾಕ್ಟ್ ಇರ್ತದೆ ಅಂತೇಳಿ ಪಾಪ ಅವ್ರು ಅಂದ್ಕೊಂಡಿದ್ರು, ಅದು ಕೂಡ ಅದು ಆಗಿಲ್ಲ. ನಾವು ಕೊಟ್ಟಂಥ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡದಂತೆ. BJP ಶಾಸಕರು ನಮ್ಮ BJP ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡದಂತೆ. ಹಾಗಾಗಿ ಇದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ. ಈಗ ಜಾರ್ಖಂಡ್ ಅಂತ ರಾಜ್ಯದಲ್ಲೇ ಒಂದು ಸೀಟಿಗೋಸ್ಕರ 17 ಜನ ನಿಧನ ಮಾಡ್ತಾರೆ. ಆದರೆ ಇಲ್ಲಿ ನಿಮ್ಮ 64 ಜನ ಕ್ಯಾಂಡಿಡೇಟ್ ಇದ್ರೂ ಸಹ ನೀವು ನಿಮ್ಮ ಪ್ರಕಾರ ಅಧಿಕೃತವಾಗಿ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂದರೆ ಏನು ಸಹ ಅರ್ಥ? BJP ಪರಿಸ್ಥಿತಿ ಹೇಗಿದೆ ಅಂತ ರಾಜ್ಯದಲ್ಲಿ ಅದಕ್ಕೆ ಪೂರಕವಾಗಿ ಹೇಳ್ತೀನಿ. ನೀವೇ ಒಂದು ಪ್ರಸ್ತಾಪ ಮಾಡಿದ್ರಿ, ಈಗ ನಮ್ಮ ಕಾರ್ಯದಿಂದ ಇವರು ಕಾರ್ಯಕರ್ತರೆಲ್ಲ ಬೇಸರಗೊಂಡಿದ್ದಾರೆ ಅಂತ. ಸೊ ನಿಮ್ಗೆ ಇವತ್ತು ನಿಮ್ಗೆ ಅರಿವು ಬಂದಿದೆ, ನೀವು ಹೇಳಿದ್ರಿ. ಮೈ ಡಿಯರ್ ಫ್ರೆಂಡ್, ಇವತ್ತೆಲ್ಲ ನನಗೆ ಅರಿವು ಬಂದಿರೋದು. ನಾನು ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಪಕ್ಷದ ಆಂತರಿಕ ಬೆಳವಣಿಗೆಯನ್ನು ಗಂಭೀರವಾಗಿ ಗಮನಿಸ್ತಾ ಇದ್ದೇನೆ. ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಮಾತನಾಡ್ತಾ ಇದ್ದೇನೆ. ರಾಜ್ಯದ ಭಾಜಪದ ಅಧ್ಯಕ್ಷರಾಗೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ನಾನು ಭಾಜಪ ಅಧ್ಯಕ್ಷ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಹಾಗಾಗಿ ಕೆಲವು ಬೆಳವಣಿಗೆಗಳು ನನಗೂ ಕೂಡ ಬೇಸರ ಇದೆ. ಅದನ್ನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುವಂಥ ಕೆಲಸ ನಾನು ಮಾಡ್ತೇನೆ. ವರಿಷ್ಠ ಎಲ್ಲ ಒಂದು ಕಡೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಸರ್ ರಾಜ್ಯದ ಈ ಒಂದು. ವಿಜೇಂದ್ರ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅವರ ವಿರುದ್ಧ ಕಠಿಣ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಪಕ್ಷದ ಅಧ್ಯಕ್ಷನಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. JDSಗೆ ಅಸೈನ್ ಆಗಿರುವಂಥ ಶಾಸಕರು ಕೈ ಕೊಟ್ಟರು ಕೂಡ ಅದು ಕೂಡ ದ್ರೋಹನೇ. ಅಂಥ ದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ನಟರಾಜ್ ಗೌಡ್ರೆ. ಒಂದೇ ಒಂದು ಸೆಂಟೆನ್ಸು. ಮಾನ್ಯ ವಿಜಯೇಂದ್ರ ಅವರು ಈಗಲೇ ಹೇಳಿದ್ದೇನು ಅಂದರೆ, ಕಾಂಗ್ರೆಸ್ನಲ್ಲಿ ಆಂತರಿಕ ತಳಮಳ ಇದೆ, ಅಲ್ಲಿಂದ ಒಂದು 4 ಮತಗಳು ನಮಗೆ ಬರ್ತವೆ ಅಂತ ಹೇಳಿ ತಿಳ್ಕೊಂಡಿದ್ವಿ JDSಗೆ. ಇದು ತಿಳ್ಕೊಂಡಿದ್ದು. BJPನಲ್ಲಿ ತಳಮಳ ಇಲ್ವಾ? ನೆನ್ನೆ HD ರೇವಣ್ಣವರು ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡವ್ರೆ. ದೇವೇಗೌಡರಿಗೆ ನೀವು ರಾಜ್ಯಸಭೆ ಮಾಡ್ತೀವಿ ಅಂದ್ಕೊಂಡ್ವಿ, ಮಾಡಲಿಲ್ಲ. ಅಟ್ಲೀಸ್ಟ್ ಸದಾನಂದ ಗೌಡರು ಕೊಡ್ತೀವಿ ಅಂದ್ಕೊಂಡ್ರೆ ಕೊಡಲಿಲ್ಲ, ಸುಮಲತಾ ಕೊಡ್ತೀವಿ ಅಂದ್ಕೊಂಡ್ರೆ ಕೊಡಲಿಲ್ಲ, ಹಾಳು ಮಾಡ್ತಾ ಇದ್ದಾರೆ ಅಂತ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡವ್ರೆ. ಅವರಲ್ಲೆಲ್ಲ ಸರಿ ಇದೆಯಾ? ಅವರ ತಳಮಳಕ್ಕೆ ನೋಡಿ, ಯಾರಿಗಾರು ರಾಜೀನಾಮೆ ಕೊಡಿಸಿ ಆಪರೇಷನ್ ಕಮಲ ಮಾಡಿ ಅವ್ರಿಗೆ ಆಸೆ ಆಮಿಷ ಕೊಟ್ಟು ದುಡ್ಡು ಕೊಟ್ಟರೆ ಅದು ಅನೈತಿಕ ಅಂತ ಹೇಳ್ಬೋದು. ಯಾರೋ ನಿಮ್ಮ ಮೇಲೆ ವಿಶ್ವಾಸನೇ ಇಲ್ಲ, ನಿಮ್ಮ ಪಕ್ಷಗಳ ಮೇಲೆ ವಿಶ್ವಾಸ ಇಲ್ಲದ ಶಾಸಕರು ನಮಗೆ ಅಡ್ಡ ಮತದಾನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದರೊಳಗೆ ಇವರು ನಮ್ಮ ಮೇಲೆ ದೂಷಣೆ ಮಾಡೋದು ಬಹಳ ಅಪರಾಧ ಆಗುತ್ತೆ. ಯಾಕಂದ್ರೆ ಇವರ ದುರ್ಬಲತೆ. ನಟರಾಜ್ ಗೌಡ್ರೆ, ನನಗೆ ಇವತ್ತಿಗೂ ನೆನಪಿದೆ, 17 ಜನ ಶಾಸಕರು ನಿಮ್ಮನ್ನ ಮತ್ತು JDS ಅನ್ನ ಬಿಟ್ಟು ಆಚೆ ಹೋದ್ರಲ್ಲ. ಕರೆಕ್ಟ್. ಆಗ BJPಯವರು ಇದೇ ರೀತಿ ಸಮರ್ಥನೆ ಮಾಡಿಕೊಂಡ್ರು. ಅಲ್ಲಿ ನಂಬಿಕೆ ಇರಲಿಲ್ಲ, ನಮ್ಮಲ್ಲಿಗೆ ಬಂದ್ರು. ಇಲ್ಲ, ಒಂದು ಈಗ ನೀವು ಅದೇ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರಿ, ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಶೆಟ್ರೆ, ನಾನವತ್ತು ಮಾನ್ಯ ಯಡಿಯೂರಪ್ಪನವರ ಧ್ವನಿ ಸುರುಳಿಗಳನ್ನ, ಮಾನ್ಯ ಇವರ ಉಸ್ತುವಾರಿ ಯಾರಿದ್ರು ಬಂದಿದ್ರಲ್ಲ ಕರ್ನಾಟಕಕ್ಕೆ, ಯಾಕಂದ್ರೆ ಅವತ್ತು ಕೇಳಿ ದುಡ್ಡನ್ನ ಕೊಟ್ಟು ರಾಜೀನಾಮೆ ಮಾಡಿಸಿ ಕೇಳಿ, ಹಂಗಿಲ್ಲ, ಈಗ ರಾಜೀನಾಮೆ ಮಾಡಿಸಿ ನಿಮ್ಗೆ ಹಣ ನೇರವಾಗಿ ನಿಮ್ಗೆ ಎಷ್ಟು ಬೇಕು ದುಡ್ಡು ಕೊಡ್ತೀನಿ. ಈಗ ಕೇಳಿ, ಇಲ್ಲ ಪ್ರದೀಪ್ ಕೇಳಿಸ್ಕೊಂಡು ನೀವು ಹೇಳಿ, ಅಂತ ತೊಂದರೆ ಇಲ್ಲ. ಹಣ ಕೊಡ್ತೀನಿ, ನಿನಗೆ ಮಂತ್ರಿ ಮಾಡ್ತೀನಿ, ಬೇಕಾದ ಪದವಿ ಕೊಡ್ತೀನಿ, ನಿನ್ನ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಮುಂದೆ ಕೂರಿಸ್ತೀನಿ. ಇವರೆಲ್ಲ ಸುಲಭಕ್ಕೆ ಬಂದ್ರು ಅಂತ ಇಲ್ಲಿ ಯಾರೋ ಒಬ್ರು ಗೆಲ್ಲೇಬೇಕು. ಈಗ ಒಬ್ಬ ಅಭ್ಯರ್ಥಿ ಗೆಲ್ಲೇಬೇಕು. ಇಲ್ಲ JDS ನ ಅಭ್ಯರ್ಥಿ ಆಗಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ ಯಾರೋ ಒಬ್ರು ಗೆಲ್ಲೇಬೇಕು. ಆಯ್ತಾ? ಅವರು ನಿಮ್ಗೆ ವೋಟ್ ಹಾಕಿದಾರಲ್ಲ, ಕ್ರಾಸ್ ವೋಟ್ ಮಾಡಿದಾರಲ್ಲ, ಅವರು ಬಹಳ ಇಲ್ಲ DK ಶಿವಕುಮಾರ್ ಆಧ್ಯಾತ್ಮಿಕ ಶಕ್ತಿ ಇದೆ, ನಾವು ಅವ್ರಿಗೆ ವೋಟ್ ಹಾಕಬೇಕು ಅಂತ ವೋಟ್ ಹಾಕಿದಾರೆ ಅಂತ ಹೇಳ್ಕೊಂಡ್ರೆ. ಇಲ್ಲ, ಆಧ್ಯಾತ್ಮಿಕ ಶಕ್ತಿಗೆ ಯಾರು ಹಾಕಲ್ಲ, ರಾಜಕೀಯ ಶಕ್ತಿಗೆ ಮಾತ್ರ ಹಾಕೋದು. ರಾಜಕೀಯ ಸರ್, ಈಗ ಸುಮ್ಮನೆ ನೀವು ನಿಮ್ಗಿದ್ದಾಗ ನೀವ್ ಹಂಗ್ ಮಾತಾಡ್ತೀರಿ, ಅವ್ರಿಗಿದ್ದಾಗ ಅವ್ರು ಹಂಗ್ ಮಾತಾಡ್ತಾರೆ. ನಾವು ಯಾರಿಗಾದ್ರೂ ತೃಣಮೂಲ ಕಾಂಗ್ರೆಸ್ನ ಇಷ್ಟು ಜನ ಬಂದ್ರಲ್ಲ, ಅವ್ರು ಇಲ್ಲಪ್ಪ ನಮಗೆ ಬಹಳ ನಾಯಕತ್ವ ಅಂತ ಬಂದ್ರ. ಈಗ ನಿನ್ನೆ ಉದ್ಧವ್ ಠಾಕ್ರೆ ಅವರು 6 ಜನ ಹೋದ್ರಲ್ಲ, ಅವ್ರಿಲ್ರಿ ರಾಜಕೀಯ ನಾಯಕತ್ವ ಅಂತ ಹೋದ್ರ. ಮೋದಿ ವಿರುದ್ಧ ಈಗ ಉದ್ಧವ್ ಠಾಕ್ರೆ ಹೊಡೆದಾಗ್ಲಿ ಅಲ್ಲಿ ಅಗತ್ಯ ಇತ್ತ? BJPಗೆ ಅಗತ್ಯ ಇತ್ತ? ಇಲ್ಲಿ ನಮ್ಗೆ ಯಾರನ್ನು ಹೊಡೆಯೋ ಅಗತ್ಯ ಇಲ್ಲ, ಯಾವ ಪಕ್ಷವನ್ನು ಅಲ್ಲ. ಮಾನ್ಯ DK ಶಿವಕುಮಾರ್ ಪ್ರಯತ್ನ ಮಾಡಿದ್ರೆ ಇವತ್ತೇ JDS ನ ಮೂರನೇ 2 ಭಾಗ ಶಾಸಕರು ಬಂದು ಸೇರ್ಕೊಳ್ತಾರೆ. ಬೇಕಾಗಿಲ್ಲ ನಮ್ಗೆ ಸರ್, ಅದರ ಅರ್ಥನೇ ಇಲ್ಲ, ಅದಕ್ಕೆ ಬೇಕಾಗಿಲ್ಲ. 7 ಜನರನ್ನು ಹೊಡೆದ್ರಲ್ಲ, ಅದು ನೀವು ಕೇಳಿ. ಇವಾಗ 5ನೇ ಅಭ್ಯರ್ಥಿಗೆ ಮತಗಳು ಎಷ್ಟು ಅರ್ಥ ಆಗತ್ತಲ್ಲ, ನಮಗೂ ಗೊತ್ತಿಲ್ಲ ಯಾರು ನಟರಾಜ್, ನಮ್ಗೆ ಎಷ್ಟು ರಾಜಕಾರಣ ಅರ್ಥ ಆಗತ್ತಲ್ಲ. ಸಾರಿ ಟು ಸೇ, ಈ ಶಬ್ದ ಬಳಕೆ ಮಾಡಬಾರ್ದು. ಆದ್ರೆ ಎಲ್ಲೆಲ್ಲಿ ಯಾರ್ಯಾರು ಅಂಗಡಿ ತೆಗೆದು ಓಪನ್ ಮಾಡಿರ್ತಾರೋ ಅಲ್ಲಿ ಗ್ರಾಹಕರು ಬರ್ತಾರೆ, ಇಷ್ಟು ನನಗೆ ಅರ್ಥ ಆಗತ್ತೆ. ಅದು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿ. ಅಂಗಡಿ ತೆಗಿದೆ ಯಾರು ಬರಲ್ಲ. ಈಗ 19 ಜನ BJP ಅವರು ಹೊಡೆದಿದ್ರ, ಅವಾಗ ಯಾರೋ ಒಬ್ರು ಶಾಪ್ ಓಪನ್ ಮಾಡಿದ್ರು.
ಈಗ ನೀವು 11 ಜನ ಹೊಡೆದಿದ್ದೀರಿ. ಯಾರು ನೀವು ಶಾಪ್ ಓಪನ್ ಮಾಡಿದಿರಿ? ಇದು ಅಗತ್ಯ ಮಹಾರಾಷ್ಟ್ರದಲ್ಲಿ ಇಲ್ಲ ನಮ್ಗೆ. ಏಕನಾಥ್ ಶಿಂದೆ ಶಾಪ್ ಓಪನ್ ಮಾಡಿದ್ದಾರೆ. ಬೇಕಾಗಿಲ್ಲ ಶಾಪ್ ಓಪನ್ ಮಾಡದೆ ಯಾರು ಬರಲ್ಲ. ಇಷ್ಟಂತರೂ ನನಗೆ ಅರ್ಥ ಆಗತ್ತೆ. ಈಗ ನನಗೆ ಇದನ್ನೆಲ್ಲ ನೈತಿಕ ರಾಜಕಾರಣ ಅಂತ ಬಿಂಬಿಸ್ಬೇಡಿ. ನಾನು ಒಂದ್ ಮಾತು ಹೇಳ್ಬಲ್ಲೆ ನಾನು ನಿನ್ನೆ ಸಂಜೆ ಅಂತಂದ್ರೆ ಭಾರತದಲ್ಲಿ ಇನ್ನ ಮೇಲೆ ಇದೇ ರಾಜಕಾರಣ ನಡೆಯುತ್ತೆ. ನೀವು ಅದನ್ನೇ ಮಾಡ್ತೀರಿ, ಅವರು ಅದನ್ನೇ ಮಾಡ್ತಾರೆ. ಈಗ ನೋಡಿ, ಒಂದು ಇಡೀ ದೇಶದಲ್ಲಿ ಯಾವ ರೀತಿ ಪ್ರತಿರೋಧ ತೋರಿಸ್ತಾ ಇದ್ದಾರೆ ಅದು ಬೇರೆ ವಿಷಯ. ಕರ್ನಾಟಕದ ಮಟ್ಟಿಗೆ ನಮಗೆ ಈ ಪ್ರಾದೇಶಿಕ ಪಕ್ಷ ಅಲ್ಲ ರೇ, ಆ ರೈತ ಮಕ್ಕಳು ಹಸಿರು ಶಾಲೆ ಹಾಕಿರೋ ರೈತರ ಮಕ್ಕಳಿಗೆಲ್ಲ ಕೇಸಿ ಶಾಲೆ ಹಾಕ್ಬಿಟ್ಟು ಕೋಮುವಾದಿ ಮಾಡ್ಬಿಟ್ರು, ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡು. ಇವರಾಗೆ ಈ ಸ್ಥಿತಿಗತಿಗೆ ಬಂದಿದ್ದಾರೆ. ಇವರು ಇನ್ನೂ ಮುಂದಕ್ಕೆ ಇಲ್ಲ ಕರ್ನಾಟಕದ ಕಣ್ಮರೆ ಆಗ್ತಾರೆ. ಅದು ಅವ್ರು ಮಾಡ್ಕೊಂಡಿರೋದು, ಬೇರೆ ಯಾರು ಮಾಡಿರೋದಲ್ಲ. ಆ ಹಸಿರು ಶಾಲೆ ಹಾಕಿರೋ ಮಕ್ಕಳು ರೈತರ ಮಕ್ಕಳಿಗೆಲ್ಲ ಹೋಗಿ ಕೇಸ್ ಶಾಲೆ ಹಾಕ್ಬಿಟ್ಟು ಹಾಳು ಮಾಡಾಕ್ಬಿಟ್ರು. ಅವ್ರನ್ನ ಹಾಳು ಮಾಡಿದ್ರು. ರೈತರ ಮಕ್ಕಳನ್ನ, ಜಾತ್ಯತೀತ ಮಕ್ಕಳು, ರೈತರ ಮಕ್ಕಳು ಹಾಳು ಮಾಡಿದ್ರೆ ಯಾರು ಹೊಣೆಗಾರಿಕೆ ಅದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.